ಆ್ಯಕ್ಚುಲಿ ನಮ್ಮ ಮನೋಜ್ ಕುಮಾರ್ ಅವರು ಒಂದು ಸಾಂಗ್ ಮಾಡ್ಬೇಕು ಸರ್, ಫ್ರೆಂಡ್ಶಿಪ್ ಸಾಂಗ್ ಅಂದರು. ಅದರಲ್ಲಿ ಗುರುಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ಒಂದು ಸಾಂಗ್ ಮಾಡ್ಬೇಕು ಸರ್ ಅಂತ ಅವ್ರಿಗೆ ತುಂಬ ಒಂದು ಆ್ಯಕ್ಚುಲಿ ಏನಂದರೆ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಅವರು ಪ್ಯಾಷನ್ ಒಂಥರ ಸಿನಿಮಾ, ಪಾಲಿಟಿಕ್ಸ್, ಆಮೇಲೆ ಸೇವೆ ಮಾಡೋದಾಗ್ಬೋದು, ಇದ್ರ ಬಗ್ಗೆ ತುಂಬ ಒಲವಿದೆ ಅವ್ರಿಗೆ. ಅದರಲ್ಲಿ ಹಂಗೆ ಮಾತಾಡ್ತಾ ಸರ್ ನಮ್ಮದು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಕಾಲೇಜ್ ಸಾಂಗ್ ಮಾಡ್ಬೇಕಂತಿದ್ರಿ, ಒಂದು ನಿಮ್ಮ ಕಡೆ ಮಾಡಿಸ್ಕೊಡಿ ಸರ್ ಅಂತ ಹೇಳಿದಾಗ ಅವ್ರ ಹತ್ರ ಔಟ್ಪುಟ್ ಫುಟೇಜ್ ಏನಿದೆ ಕೊಡಿ ಸರ್ ಅಂತ ಅವ್ರ ಕಾಲೇಜಲ್ಲಿರೋಂಥ ಫೋಟೋಸ್ ಎಲ್ಲ ಇದು ಮಾಡಿ, ಸೊ ನಮ್ಮ ಕಡೆಯಿಂದ ಎಡಿಟ್ರ್ ಮಾತಾಡಿಸ್ಬಿಟ್ಟು ಒಂದು ಮೆಲಡಿ ಸಾಂಗು ನಮ್ಮ ಸಾರ್ ಮಾಡಿಕೊಟ್ರು. ಮ್ಯೂಸಿಕಲ್ ರ್ಯಾಪ್ ಸಾಂಗ್ ಥರ ಸ್ವಲ್ಪ ಇರಲಿ ಸರ್ ಅನ್ನೋದಕ್ಕೆ ಮ್ಯೂಸಿಕ್ 80 ರವಿ ಸರ್ ಅಂದ್ಬಿಟ್ಟು ಅವರು ತುಂಬ ಸಿನಿಮಾಗಳು ಮಾಡಿದ್ದಾರೆ, ತುಂಬ ಸೀನಿಯರು. ಸೊ ಅವ್ರ ಮುಂದೆ ಬರಬೇಕು ಫಸ್ಟು, ಯಾಕಂದರೆ ಅವ್ರು ತುಂಬ ಶ್ರಮಜೀವಿ, ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಇದಕ್ಕೆ ಈ ಥರ ಒಂದು ಪ್ಲ್ಯಾನ್ ಆಗಿ ಮನೋಜ್ ಸರ್ ಅವರು ಸಪೋರ್ಟ್ ಮಾಡಿದ್ರು. ಸೊ ಅದಕ್ಕೆ ತಕ್ಕನಾಗಿ ಇವಾಗ ನೋಡಿ ನೀವು ಸಾಂಗ್ ನೋಡಿದ್ರೆ ಈ ಔಟ್ಪುಟ್ ಬಂದಿದೆ. ಸೊ ಇದಕ್ಕೆ ಜಾಸ್ತಿ ಹೇಳ್ಬೇಕಂದ್ರೆ ಇವ್ರು ಸೇವ್ ಮಾಡಬೇಕು, ಆಮೇಲೆ ಸಿನಿಮಾಲಿ ಬೆಳಿಬೇಕಂತ ಇದ್ದಾರೆ. ಸೊ ತಾವೆಲ್ಲ ಸಹಕರಿಸಿ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಚೀಫ್ ಗೆಸ್ಟು ಎಲ್ರಿಗೂ ನಮಸ್ಕಾರ ಹೇಳ್ತಾ, ಆ್ಯಸ್ ಅ ಗುರುವಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ, ನಾನು ಶೇರ್ ಮಾಡ್ಕೊತೀನಿ. ಈಗ ತುಂಬ ಜನ ತಂದೆ ತಾಯಿಗಳ್ಗೆ ಏನನ್ಸುತ್ತೆ ಅಂದರೆ, ಒಂದು ಕೋಚಿಂಗ್ ಆಗಲಿ ಇಲ್ಲ ಟೀಚಿಂಗ್ ಆಗಲಿ ಒಂದು ಕಡೆ ಕೊಟ್ಟು ಕಳಿಸಿದಾಗ ಏನಾಗುತ್ತೆ, ಬರೀ ದುಡ್ಡು ತೊಗೊಳ್ತಾರೆ, ಎಜುಕೇಷನ್ ಹೇಳ್ಕೊಡ್ತಾರೆ ಅನ್ನೋ ಥರ ನೋಡ್ತಾರೆ. ಬಟ್ ಇಲ್ಲಿ ಮನೋಜ್ ಅವರು ಮತ್ತು ಅವ್ರ ಟೀಮ್ ಅವ್ರು ಏನು ಮಾಡಿದ್ದಾರೆ, ಈ ಕೋಚಿಂಗ್ ಮಾತ್ರನೇ ಅಲ್ಲ, ಈ ಗುರು ಮತ್ತು ಶಿಷ್ಯಂದಿರ್ಗೂ ಒಂದು ಒಳ್ಳೆ ಸಂಬಂಧ ಇದೆ ಅನ್ನೋ ಥರ ಒಂದು ಹಾಡಿನ ಮುಖಾಂತರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಎಲ್ರಿಗೂ ನಮಸ್ಕಾರ. ಗುರುಮೂರ್ತಿ ಅವರ ಮೂಲಕ ಈ ಒಂದು ಸಾಂಗ್ ನನಗೆ ಮಾಡೋ ಅವಕಾಶ ಸಿಕ್ತು. ನಮ್ಮ ಮನೋಜ್ ಅವರು ಅವ್ರ ಟೇಸ್ಟ್ ನೋಡಿದೆ, ಅವರಿಗೆ ಏನೋ ಒಂದು ಚಿಕ್ಕದಾಗಿ ಮಾಡಿದ್ರು ದೊಡ್ಡದಾಗಿ ಈ ರೇಂಜಿಗೆ ಮಾಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ವೆರಿ ಕಂಗ್ರಾಟ್ಸ್ ಟು ಯು. ಆ್ಯಂಡ್ ಒಂದು ಒಳ್ಳೆ ಸಾಂಗನ್ನು ಯಾವ ಥರ ರೀಚ್ ಮಾಡ್ಬೋದು ಅನ್ನೋದು ನೀವು ಅರ್ಥಕೊಂಡಿದ್ದೀರಾ. ಅದು A2 ಮ್ಯೂಸಿಕಲ್ ಕೂಡ ಬಿಟ್ಟಿದ್ದೀರಾ. ಇಟ್ಸ್ ವೆರಿ ಗ್ರೇಟ್ ಜಾಬ್. ನಾನು ಕಾಮನಾಗಿ ಎಲ್ಲ ಸಾಂಗ್ಸ್ ಮಾಡ್ತಾ ಇರ್ತಾರೆ, ಮಾಡಿಸ್ಬಿಟ್ಟು ಅಲ್ಲಲ್ಲೇ ಒಂದು ಯೂಟ್ಯೂಬಲ್ಲಿ ಅವ್ರದ್ದೇ ಚಾನಲ್ ಮಾಡಿಬಿಟ್ಟು ಹಂಗೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೀವು ಒಳ್ಳೆ ಪ್ರಯತ್ನ ಮಾಡಿದ್ದು A2 ಮೂಲಕ ಬಿಟ್ಬಿಟ್ಟು ಒಂದು ಒಳ್ಳೆ ಇನ್ಸ್ಪಿರೇಷನ್ ಕೊಟ್ಟಿದ್ದೀರಾ. ಗುರು ಶಿಷ್ಯಂದರು ಎಲ್ಲ ಹೇಗಿರ್ತಾರೆ, ಹಳೆ ನೆನಪೆಲ್ಲ ನೀವು ತೊಗೊಂಬಂದಿದ್ದೀರಾ. ಹೇಗೇನು ವೆರಿ ಗ್ರೇಟ್ ಜಾಬ್. ಇನ್ನೂ ಒಳ್ಳೆಯದಾಗಲಿ. ನಿಮ್ಮ ಸ್ಪಿರಿಟ್ ನೋಡಿದ್ರೆ ಐ ಥಿಂಕ್ ನೀವು ಎಲ್ಲೋ ಹೋಗೋ ಒಂದು ಮೂಮೆಂಟ್ ಇದೆ. ನಮ್ಮನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ನನ್ನ ಹೆಸರು ಮನೋಜ್ ಅಂತ. ಸೊ ಯೂಶಲಿ ನಾನು ಯಾಕೆ ಸಾಂಗ್ ಮಾಡಿಸಿದಂತಂದರೆ, ಮೊದಲನೇದಾಗಿ ನನಗೆ ಚೀಫ್ ಗೆಸ್ಟ್ ಆಗಿ ನಮ್ಮ ಶ್ರೀನಿವಾಸ್ ರೆಡ್ಡಿ ಸರ್ ಬಂದಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಕೂಡ ನೋಡ್ಕೊಂಡು ಬಂದಿರೋದು. ಸಂಕ್ರಾಂತಿ ಶ್ರೀನಿವಾಸ್ ರೆಡ್ಡಿ ಅಂದ್ಬಿಟ್ಟು ಅವರು ಭಾಳ ಫೇಮಸ್ಸು. ಈಗ ಅಪ್ಕಮಿಂಗು ಅವರು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಈಗ BJP ಅಧ್ಯಕ್ಷರಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ತಾರೆ. ನಮ್ಮೆಲ್ಲ ಸಪೋರ್ಟ್ ಕೂಡ ಇದೆ. ಅದಕ್ಕಿಂತ ಮುಖ್ಯವಾಗಿ ಗುರು ಸ್ನೇಹ ಬಂದಂತ ಯಾಕೆ ನಾನು ಈ ಟೈಟಲ್ ಇಟ್ಕೊಂಡು ಒಂದು ಸಾಂಗ್ ಮಾಡ್ಬೇಕಂತಿದ್ರೆ, ಇತ್ತೀಚಿನ ದಿನಗಳಲ್ಲಿ ಗುರು ಅಂತ ಏನು ನಾವು ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಂದು ನಾವು ಏನೇ ಗುರಿ ಸಾಧನೆ ಮಾಡ್ಬೇಕಂತಂದ್ರೆ ಹಿಂದೆ ಗುರು ಇರಲೇಬೇಕಾಗತ್ತೆ. ಅದು ಒಂದು ಬಹಳಷ್ಟು ಜನ ಈಗಿನ ಇದರಲ್ಲಿ ಮರ್ತಿದಾರನ್ನ ಒಂದು ಉದ್ದೇಶದಿಂದ ಮರ್ತಿದಾರ ಅನ್ನೋದಕ್ಕಿಂತ ಒಂದು ಅವ್ರಿಗೆ ವ್ಯಾಲ್ಯೂಯಬಲ್ ಅಂದರೆ ಗುರು ಅನ್ನೋದೇ. ಯಾಕಂದರೆ ನಾವು ಏನೇ ಫೋಕಸ್ ಮಾಡಬೇಕು, ಏನೇ ಗೋಲ್ ಮಾಡ್ಬೇಕಂದ್ರೆ ಗುರು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ. ಈಗ ನಿಮಗೂ ಒಂದು ಗುರು ಅಂತ ಇದ್ದೇ ಇರ್ತಾರೆ. ಸೊ ಅದನ್ನು ನಾನು ನನ್ನ ಕಾಲೇಜ್ ಲೈಫಲ್ಲಿ ಯಾಕಂದರೆ ನಾನು ಸುಮಾರು ಡಿಗ್ರಿ ಡಿಪ್ಲೊಮಾ ಮಾಡಿ ಇದೆಲ್ಲ ಮಾಡಿ ಪ್ರತಿಯೊಂದು ಕೂಡ ಮುಗಿಸ್ಕೊಂಡು ಮಾಡಿದ್ರು ಕೂಡ ನನಗೆ ನನ್ನ ಡಿಗ್ರಿ ಲೈಫಲ್ಲಿ ಅಂತ ಬಂದಾಗ ತುಂಬ ಸಪೋರ್ಟ್ ಮಾಡೋಂಥ ತುಂಬ ಇದ್ರು. ಅದೇ ಟೀಮ್ ನಾನು ಖುಷಿಯ ಮಾನವಿ ಅಂದ್ಬಿಟ್ಟು ಒಂದು ಟೀಮ್ ಕಟ್ಟಿದೆ. ಆ ಟೀಮು ಅವ್ರ ಹೆಸರು ಪ್ರೊಫೆಸರ್ ಡಾಕ್ಟರ್ ಕುಸುಮಾ ಮೇಡಮ್ ಅಂತ. ಸೊ ಡಾಕ್ಟರ್ ಅಲ್ಲ ಸರ್, ಪ್ರೊಫೆಸರ್ ಕುಸುಮಾ ಮೇಡಮ್ ಅಂತ ಅವ್ರು ಈಗ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಮಾತಾಡ್ತಾರೆ. ಸೊ ಅದರಿಂದ ನನಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು. ಅದು ಕಾಲೇಜ್ ಬಿಡೋಂಥ ಸಮಯದಲ್ಲಾಗಿರ್ಬೋದು, ಮತ್ತು ನಮ್ಮ ಫ್ರೆಂಡ್ಶಿಪ್ ಗ್ರೂಪ್ ಏನಿದೆ ನಮ್ಮ ಕ್ಲಾಸ್ ಅವ್ರದ್ದು, ಅದು ಅವ್ರದ್ದೇ ಆದಂಥ ಒಂದು ಎಮೋಷನಲ್ಸು, ಅವ್ರದ್ದೇ ಆದಂಥ ಒಂದು ಬಾಂಡಿಂಗ್ ಇರುತ್ತೆ. ಅದು ಬಹಳಷ್ಟು ಮಿಸ್ ಮಾಡ್ಕೊಂಡು ಅಂದ್ಬಿಟ್ಟು ಇದು ಕೊನೆವರೆಗೂ ನೆನಪಿರಲಿ ಅಂದ್ಬಿಟ್ಟು ಒಂದು ಸಾಂಗ್ ಜಸ್ಟ್ ಒಂದು ಸ್ಟೆಪ್ ಅಪ್ ಮಾಡಿ ಪ್ರೊಡ್ಯೂಸ್ ಮಾಡಿರೋಂಥದ್ದು. ಇದು ಹಂತವಾಗಿ ಮೂವಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ರಿಯಲ್ ಸ್ಟೋರಿನೇ ಇದರಲ್ಲಿದೆ. ಅದು ಆದಷ್ಟು ಬೇಕಾ ನಿಮ್ಗೆ ಇದು ಮಾಡ್ತೀನಿ. ಸೊ ಮ್ಯೂಸಿಕ್ ಡೈರೆಕ್ಟರ್ ಸರು ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡ್ಕೊಡ್ತೀವಿ ಅಂತೇಳಿ ತುಂಬ ಸಪೋರ್ಟಿವ್ ಆಗಿ ಮಾಡಿಕೊಟ್ರು. ತುಂಬ ಪೇಷನ್ಸಿಂದ ಕ್ಲೀನಾಗಿ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಗುರುಮೂರ್ತಿ ಸರ್ಗೆ ಹೇಳಿದೆ, ಸರ್ ಈ ಥರ ಮಾಡಬೇಕಂತ ಫಸ್ಟ್ ಅವ್ರು ಹೇಳಿದಾಗ ಕ್ಲೀನಾಗಿ ಮಾಡಿ ಲಿರಿಕಲ್ ಮಾಡಿ ಒಂದು 2-3 ಸ್ಯಾಂಪಲ್ ಕಳಿಸಿ ಎಲ್ಲ ಮಾಡಿದ್ರು. ಸೊ ಭಾಳ ಖುಷಿಯಾಗತ್ತೆ. ಹಂಗೆ ಮೇಡಮ್ ಕೂಡ ಮಾತಾಡ್ತಾರೆ ಮತ್ತು ನಮ್ಮ ಫ್ರೆಂಡ್ಸ್ ಗ್ರೂಪೆಲ್ಲ ಇದೆ. ಸೊ ಭಾಳ ಸಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ತಾರೆ. ಇನ್ನೊಂದು ಮುಖ್ಯವಾಗಿ ನಮ್ಮ ರೆಡ್ಡಿ ಸರ್ ಮಾತಾಡ್ತಾರೆ. ಅವರು ಹೇಳ್ಬೇಕಂತಂದರೆ ಎಷ್ಟು ಹೇಳಿದ್ರು ಕಮ್ಮಿನೇ. ಎಷ್ಟೋ ಪೊಲಿಟಿಕ್ಸಲ್ಲಿ ಎಷ್ಟೋ ಪೊಲಿಟಿಷಿಯನ್ಸ್ ನಾನು ನೋಡಿದ್ದೀನಿ.
ಎಲ್ಲ ಕಡೆ ನೋಡಿದ್ರು ಕೂಡ, ಬಟ್ ಇವ್ರು ಹೆಂಗೆ ಅಂತಂದ್ರೆ ಅವ್ರಿಗೋಸ್ಕರ ಅವ್ರು ಏನು ಮಾಡ್ಕೊಂತ ಇಲ್ಲ, ಪೀಪಲ್ಗೋಸ್ಕರ ಪ್ರತಿಯೊಂದು ಹಂತದಲ್ಲೂ 24 ಗಂಟೆ ಡೈಲಿ ನೋಡ್ತಾ ಇದ್ದೀನಿ. ಒಂದು 2 years ಬ್ಯಾಕ್ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟೆ. ನನ್ನ ಟ್ರೈನಿಂಗ್ಸ್ ಅಂದರೆ ನಾನು ಸ್ವಲ್ಪ UPSC ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಅದನ್ನು VA ಅದೆಲ್ಲ ಕ್ಲಿಯರ್ ಆಗಿತ್ತು. ಮತ್ತೆ ಅದು ಡಿಸ್ಕಂಟಿನ್ಯೂ ಮಾಡಿಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟೆ. ಸೊ ಸಂಕ್ರಾಂತಿ ಅನ್ನೋದು ಪ್ರತಿ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಮಾಡ್ತಾರೆ. ಸೊ ಆ ಒಂದು ನಮ್ಮ ಏರಿಯಾ ಪದ್ಮನಾಭ ನಗರ ಕ್ಷೇತ್ರ ಏನಿದೆ, ಒಂಥರ ಹಬ್ಬದ ರೀತಿಲಿ ಮಾಡ್ತಾರೆ. ಇದೆಲ್ಲ ಜನಕ್ಕೋಸ್ಕರ, ಮತ್ತೆ ಇದೊಂದು ಹಿಸ್ಟ್ರಿ ಆಗ್ಬೇಕನ್ನೋದು ಅವರ ಒಂದು ಉದ್ದೇಶ. ಮತ್ತೆ ಅವ್ರದೇ ಆದಂಥ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯಲ್ಲಿ ಹೇಳ್ತಾ ಇರ್ತಾರೆ. ಅಂದರೆ ಅವರು ಮಾರ್ಗದರ್ಶಕರು ಮತ್ತು ಅವ್ರ ಗುರುಗಳು ಆರ್ ಅಶೋಕ್ ಸಾಹೇಬರು, ಅವ್ರ ಅಂಡರಲ್ಲಿ ಕ್ಲೀನಾಗಿ ಪ್ರತಿಯೊಂದು ರೋಡ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಸ್ಯಾನಿಟರಿ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಇನ್ನೊಂದು ಆದಷ್ಟು ಬೇಗ ನಿಮ್ಗೊಂದು ಇನ್ನೊಂದು ನ್ಯೂಸ್ ಬರುತ್ತೆ, ಅದು ಎಲ್ಲ ಹೇಳ್ತಾರೆ ಸರ್. ಒಂದು ಏನಂತಂದರೆ, ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಶೌಚಾಲಯಗಳು ನೋಡಿದ್ದೀರಾ ಸರ್. ಒಂದು ಮನೆ ನನ್ನ ಹತ್ರ ಒಂದು ಮಾತಾಡ್ತಾ ಇದ್ರು, AC ಮಾಡ್ಕೊಂಡು AC ಉಪಯೋಗಿಸ್ಕೊಂಡು ಒಂದು ಶೌಚಾಲಯ, ಅಂದರೆ AC ಟಾಯ್ಲೆಟ್ಸ್ ಫುಲ್ ಹೈಜೀನು, ಮತ್ತು ಅವ್ರಿಗೆ ಬಾತಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲೂ ಏನೂ ಮಾಡಿಲ್ಲ, ಯಾವ ಕ್ಷೇತ್ರದಲ್ಲೂ ಮಾಡಿಲ್ಲ. ಇವ್ರು ಸ್ವಂತ ಇದರಿಂದ ಅದೊಂದು ಜನಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಡ್ತಿದ್ದಾರೆ. ಮತ್ತು ಸುಮಾರು ಸಮಾಜ ಸೇವೆಯಲ್ಲಿ ಪ್ರತಿಯೊಂದು A to Z ಹೇಳ್ತಾ ಇದೀನಲ್ಲ, ಜನಕ್ಕೆ ಇಮಿಡಿಯೇಟಾಗಿ ಒಂದು ಫೋನ್ ಬಂದರೆ ಸ್ಪಂದಿಸೋಂಥ ನಿಜವಾದ ಡೈನಾಮಿಕ್ ಲೀಡರ್ ಅಂದರೆ ಶ್ರೀನಿವಾಸ್ ರೆಡ್ಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸರ್ ಮಾತಾಡ್ತಾರೆ, ಮಿಕ್ಕಿದೇನೆ ಕ್ವಶನ್ಸ್ ಸರ್ನ ಕೇಳ್ಬಿಡು, ಅವ್ರು ಆನ್ಸರ್ ಮಾಡ್ತಾರೆ ನಿಮಗೆ. ಸಂಕ್ರಾಂತಿ ಶ್ರೀನಿವಾಸ್ ಅಂತ ನಾನು. ಈಗ ವಿಷಯ ಸಬ್ಜೆಕ್ಟ್ ಏನಂದರೆ, ಇವತ್ತಿನ ದಿನ ಒಂದು ಹಾಡು ಬಿಡುಗಡೆ ಮಾಡಿದ್ದಾರೆ ನನ್ನ ತುಂಬ ಆತ್ಮೀಯ ಸ್ನೇಹಿತ ಸಹೋದರ ಮನೋಜ್ ಅವರು. ಹಾಗೆ ಇದಕ್ಕೆ ಸಹಕರಿಸಿದಂತಹ ಗುರು ಅವರಾಗಲಿ, ರವಿ ಅವರಾಗಲಿ ತುಂಬ ಚೆನ್ನಾಗಿ ಹಾಡು ಮೂಡಿ ಬಂದಿದೆ. ಗುರುಗಳಿಗೂ ಶಿಷ್ಯರಿಗಿರಂಥ ಸಂಬಂಧನ ಈ ಹಾಡು ಮುಖಾಂತರ ಹೇಳೋದು ಒಂದೇ ಅಲ್ದಿರ, ಇವತ್ತಿನ ದಿನದಲ್ಲಿ ಬಿಜಿ ಶೆಡ್ಯೂಲಲ್ಲಿ ಯಾರು ಗುರುಗಳಿಗೆ ನೆನೆಸ್ಕೋತಾ ಇಲ್ಲ. ಅವ್ರದ್ದೇ ಆದಂಥ ಲೈಫ್ ಶೆಡ್ಯೂಲಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ನಾವು ಹಿಂದೆ ಓದಿರೋಂಥ ಸ್ಕೂಲ್ಗಳಾಗಲಿ, ಕಾಲೇಜುಗಳಾಗಲಿ, ಅಲ್ಲಿ ನಮಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟಂಥವನ್ನ ನಾವು ಯಾರು ನೆನೆಸ್ಕೋತಾ ಇಲ್ಲ. ಅಂದರೆ ನೆನೆಸ್ಕೋಬಾರ್ದು ಅಂತೇನಿಲ್ಲ, ಅದು ನೆನೆಸ್ಕೊಳ್ಳೋಂಥ ಒಂದು ಬಿಜಿ ಶೆಡ್ಯೂಲಲ್ಲಿ ಅದೆಲ್ಲ ಮರ್ತೋಗ್ತಾರೆ ಜನ. ಈಗ ಅಂಥ ವಿಚಾರದಲ್ಲಿ ಮನೋಜ್ ಅವರಿಗೆ ಇದೊಂದು ಒಳ್ಳೆ ಕಾನ್ಸೆಪ್ಟು ಬಂದಿದೆ. ಗುರುಗಳ ಬಗ್ಗೆ ಒಂದು ಆಡಿಯೋ ಒಂದು ಸಾಂಗ್ ಮಾಡಬೇಕು ಅಂತ ಮಾಡಿದ್ದಾರೆ. ಇದಕ್ಕೆ ಇದು ಪ್ರಥಮ ಒಂದು ಹಾಡು ಬಿಡುಗಡೆ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಒಂದು ಸಹೋದರನಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮೆಲ್ಲ ಟೀಮ್ಗೂ ಏನು ಈಗ ಸಹಕರಿಸಿದರೆ ಎಲ್ರಿಗೂ ಸಹ ಶುಭಾಶಯಗಳಂತೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ತೆ, ಇಲ್ಲಿ ಶ್ರೀನಿವಾಸ್ ಸರ್ ಇದ್ದಾರೆ. ಅದು ಮನೋಜ್ ಬಂದು ಕರೆದಾಗ ನಾನು ಹೇಳ್ತಾ ಇದ್ದೆ, ದಾರ್ ಆಲ್ ಹೈ ಪೀಪಲ್ಸ್, ಅಂದರೆ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರ ಮುಂದೆ ನಾನು ಕೂತ್ ಮಾತಾಡೋದಕ್ಕಾಗತ್ತಾ ಅಂತ. ಬಟ್ ಸ್ಟಿಲ್ ಈ ಒಂದು ಅವಕಾಶನ ನನಗೆ ಇವ್ರ ಪಕ್ಕ ವೇದಿಕೆನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮನೋಜಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ನು ಎಷ್ಟೇ ಹೇಳಿರ್ಬೋದು ಇವಾಗ, ಅಂದರೆ ಲೆಕ್ಚರರ್ ಆಗಿದ್ರು, ಅಂದರೆ ಪ್ರೊಫೆಸರ್ ಆಗಿದ್ರು, ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಮಟ್ಟಿಗೆ ನಾನು ಅದನ್ನು ಫುಲ್ಫಿಲ್ ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದು ಲೆವೆಲಿಗೆ ನಾನು ಅವರಿಗೆ ತಾಯಿ ಪ್ರೀತಿನೂ ಕೊಟ್ಟಿದ್ದೀನಿ, ಅಕ್ಕನ ಪ್ರೀತಿನೂ ಕೊಟ್ಟಿದ್ದೀನಿ, ಆ್ಯಸ್ ಅ ಪ್ರೊಫೆಸರ್ ಪ್ರೀತಿನೂ ಕೂಡ ಕೊಟ್ಟಿದ್ದೀನಿ. ಅಷ್ಟೇ ಬೈದಿದ್ದೀನಿ ಕೂಡ, ತಿದ್ದಿದ್ದೀನಿ ಕೂಡ. ಇವತ್ತು ಬೆಳಿಗ್ಗೆನೂ ಕೂಡ ಅವನಿಗೆ ಬೈದಿದ್ದೀನಿ. ಏನೋ ಒಂದು ಸಣ್ಣ ವಿಷಯ ಮಿಸ್ಟೇಕ್ ಮಾಡಿದ್ರು ಬೈದಿರ್ತೀನಿ, ಅಂದರೂ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ಅವರು ಕೂಡ ನನಗೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಕೊಂಡು. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನಂದರೆ, ಅವ್ರದ್ದು ಕ್ಲಾಸನ್ನು ಅವನು ಹೋಲ್ಡ್ ಮಾಡೋ ರೀತಿ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಫ್ರೆಂಡ್ಸ್ ಅಂತ ಹೇಳಿದಾಗ ಇಡೀ ಕ್ಲಾಸನ್ನು ಒಗ್ಗೂಡಿಸ್ಕೊಂಡು ಒಟ್ಟಿಗೆ ಅದನ್ನು ಅಂದರೆ ಕೋಆಪ್ರೇಟ್ ತೊಗೊಂಡು ಜೊತೆಗೆ ಒಂದು ಟೀಮ್ ಥರ ಇರ್ತಾರಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾನು ಮನೋಜಲ್ಲಿ ನೋಡಿದ್ದು ಅಂದರೆ, ಅವನಿಗೆ ಅವ್ನು ಏನು ಮಾಡ್ಕೊತಾನೋ ಅದು ನನಗೆ ಗೊತ್ತಿಲ್ಲ, ಬಟ್ ಈಸ್ ಆಲ್ವೇಸ್ ದೇರ್ ಫಾರ್ ಅದರ್ಸ್. ಯಾವಾಗ್ಲೂ ಬೇರೆಯವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಮನೋಜ್ ಅಂದರೆ ಬಂದು, ಆಯ್ತು ಮ್ಯಾಮ್ ನಾನು ಮಾಡ್ತೀನಿ, ನಾನು ನಿಲ್ತೀನಿ, ಆಯ್ತು ಏನಾದರೂ ನಾವು ಮಾಡೋಣ, ಈ ಥರ ಇರುವಂಥ ಒಂದು ವ್ಯಕ್ತಿ. ಆ್ಯಸ್ ಅ ಸ್ಟೂಡೆಂಟ್ ಆಗು ಸಿಕ್ಕಿದ್ದಾನೆ, ಆ್ಯಸ್ ಮೈ ಬ್ರದರ್ ಆಗು ಕೂಡ ಇದ್ದಾನೆ. ಇವತ್ತಿಗೂ ಕೂಡ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಮನೋಜ್ ಅಂತ ಹೇಳೋಕ್ಕೂ ಮುಂಚೆನೇ ಅವನಿಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಯು ವಿಲ್ ದೇರ್ ಫಾರ್ ಮೀ. ಯಾವಾಗಲೂ ಅವನು, ವಿವೇಕು, ಯಶವಂತು, ಇವನ್ ಅಶೋಕು ಎಲ್ಲರೂ ಕೂಡ ಹಾಗೆ ಇರುವಂಥದ್ದು. ಅವ್ನು ಬಂದು ಹಿಂಗೆ ಒಂದು ಸಾಂಗ್ ಮಾಡಬೇಕು ಅಂತ ಆಸೆ ಆಗ್ತದೆ, ನಾನು ಮಾಡ್ತೀನಿ, ನೋಡೋಣ, ಫ್ರೆಂಡ್ಶಿಪ್ ರಿಲೇಟೆಡ್, ಜೊತೆಗೆ ಗುರು ಶಿಷ್ಯದ ಸಂಬಂಧ ಅಂತ ಹೇಳಿ. ಸೊ ಗುರು ಶಿಷ್ಯ ಸಂಬಂಧ ಅಂತ ಹೇಳಿದಾಗ ಬರೀ ಬೈಯೋದು ಅಥವಾ ಮಾರ್ಕ್ಸ್ ಕೊಡೋದು ಅಥವಾ ಇನ್ನೊಂದೇನೋ ಅಂತ ಅಲ್ಲ, ಅದು ಬೇರೆ ರೀತಿಯಾದಂಥ ಒಂದು, ಅಂದರೆ ಅಕ್ಕ ತಮ್ಮನೋ ಅಥವಾ ಅಮ್ಮ ಮಗನ ಸಂಬಂಧ ಥರನೋ ಅದು ಕ್ರಿಯೇಟ್ ಮಾಡಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ದಟ್ ಅವನು ಎಲ್ಲ ಟೀಚರ್ಸಿಗೂ ಜೊತೆಗೂ ಅವನೆಲ್ಲ ಫ್ರೆಂಡ್ಸಿಗೂ ಒಂದು ಸಾಂಗನ್ನು ಅವನು ಡೆಡಿಕೇಟ್ ಮಾಡ್ತಾ ಇರುವಂಥದ್ದು. ಆ್ಯಂಡ್
ಯಾರಿಗೂ ಕೂಡ ಈ ಒಂದು ಕಾಲದಲ್ಲಿ ಗುರುಗಳನ್ನ ನೆನ್ಪು ಮಾಡಿಕೊಂಡು ಅದ್ರ ಜೊತೆಗೆ ಏನು ಮಕ್ಕಳು ಅಂದ್ರೆ ಅವ್ರ ಫ್ರೆಂಡ್ಸ್ನ ನೆನ್ಪು ಮಾಡಿಕೊಂಡು ಅವ್ರಿಗೆ ಡೆಡಿಕೇಟ್ ಆಗುವಂಥ ಸಾಂಗ್ನ ಯಾರು ಮಾಡಲ್ಲ. ಬಟ್ ಮನೋಜ್ ಇಸ್ ಟೇಕಿಂಗ್ ದಟ್ ಲೀಡ್. ಅವ್ನಿಗೆ ಒಳ್ಳೇದಾಗ್ಲಿ, ಇನ್ನೂ ಫ್ಯೂಚರ್ ಇದೆ ಅವನಿಗೆ, ಇನ್ನೊಂದಷ್ಟು ಸಾಧನೆಗಳನ್ನ ಅವನು ಮಾಡಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಇಟ್ಸ್ ಅನ್ ಹಾಲ್ಗೋನ್ ಸಾಂಗ್. ಸಿನಿಮಾ ಆದಷ್ಟು ಬೇಗ ಅದು ಹೇಳ್ತೀವಿ, ಅದು ಆಲ್ರೆಡಿ ಪ್ಲಾನ್ ಆಗಿದೆ, ಸರ್ ಹತ್ರ ಮಾತಾಡಿದ್ದೀವಿ. ಗುರುಮೂರ್ತಿ ಸರ್ ಎಲ್ಲ ನಮಗೆ ಅಂತಂದವಾಗಿ ಹೇಳ್ತಾರೆ. ಈ ಟೋಟಲ್ ಆಗಿ ಮಾಡಿರೋದು ಗುರು ಶಿಷ್ಯಂದ್ರಿಗೋಸ್ಕರ ಮಾಡಿರೋಂಥದ್ದು, ಅಂದರೆ ಆಲ್ ಓವರ್, ಅಂದರೆ ಟೀಚರ್ಸು ಪ್ಲಸ್ ಸ್ಟೂಡೆಂಟ್ಸು, ಅದಕ್ಕೋಸ್ಕರ ಇದೊಂದು ಡೆಡಿಕೇಟ್ ಮಾಡಿರೋದು ಅಷ್ಟೇ. ಅಷ್ಟು ಬಿಟ್ಟರೆ ಸಿನಿಮಾದಂತೇನಿಲ್ಲ, ಒಂದು ಮೆಮೊರಿಯಬಲ್ ಆಗಿ ಗುರು ಶಿಷ್ಯಗೋಸ್ಕರ ಮಾಡಿರೋಂಥ ಸಾಂಗ್. ಮ್ಯೂಸಿಕ್ ಅಲ್ಲಿ ಲಾಂಚ್ ಮಾಡಿಸ್ಬೇಕು ಅಂತ ಹೆಂಗ್ ಬಂತು ಐಡಿಯಾ? ಯಾಕಂದ್ರೆ ಈಗ ನಾರ್ಮಲ್ ಆಗಿ ಯಾರೇ ಆಲ್ಬಮ್ ಸಾಂಗ್ ಮಾಡಿದ್ರು ಅವರೇ ಒಂದು ಯಾವ್ದೋ ಯೂಟ್ಯೂಬ್ ಮಾಡ್ಕೊಂಡು ಹಾಕೊಂಡು ನಾರ್ಮಲ್ ಆಗಿದೆ. ನೀವು ನಾರ್ಮಲ್ ಸಾಂಗ್ ಮಾಡಿ ಅದನ್ನ ಅಲ್ಲಿ ಹಾಕಿರೋದು ಹೆಂಗೆ? ಸರ್, ಈ ಸಾಂಗ್ ನಾನು ಮಾಡಿಸಿದೆ ಅಂದ್ಬಿಟ್ಟು ನನಗೋಸ್ಕರ ಅಂತೂ ಅಲ್ವೇ ಇಲ್ಲ. ಟೋಟಲ್ ಇದು ನಮ್ಮ ಕರ್ನಾಟಕ ಜನತೆ, ಗುರು ಶಿಷ್ಯಂದ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಖುಷಿ ಪಡಬೇಕು, ಎಲ್ಲರೂ ಕೂಡ ಕೇಳಬೇಕು, ಅದಕ್ಕೋಸ್ಕರ ಮಾಡಿರೋಂಥದ್ದು. ಅಂದರೆ ನನ್ನೊಬ್ಬನಿಗೋಸ್ಕರ ಅಲ್ಲ, ನಮಗೆ ಅಂದರೆ ಹಾರ್ಟ್ಫುಲ್ ಆಗಿ ಎಲ್ಲ ನಮ್ಮ ಪ್ರತಿಯೊಂದು ಲೆಕ್ಚರರ್ಸ್ ಆಗಿರ್ಬೋದು, ಪ್ರತಿಯೊಂದು ಗುರು ಅಂತ ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಅದೊಂದು ಅರ್ಪಣೆ ಅಷ್ಟೇ. ಡೈರೆಕ್ಟರ್ ಅವರೇನಾ ನೆಕ್ಸ್ಟ್ ಸಿನಿಮಾ ಡೈರೆಕ್ಟರ್ ಉಗ್ರವತಾರ ಎಲ್ಲ ಮಾಡಿದ್ದಾರೆ. ಗೊತ್ತು. ಈ ಸಿನಿಮಾಗೆ ನೆಕ್ಸ್ಟ್ ನೀವು ಮಾಡ್ತಿರೋದು ಎಷ್ಟು ಅಪ್ಕಮಿಂಗ್ ನಿಮ್ಗೆ ಹೇಳ್ತೀವಿ, ಆದಷ್ಟು ಬೇಗ ಸರ್ ಮುಖಾಂತರನೇ ಲಾಂಚ್ ಮಾಡಿಸ್ತೀವಿ ಅದು.